ಶಿವಮೊಗ್ಗ ನಗರದ ಜನರು ಇನ್ನು ಮುಂದೆ ಯಾವುದೇ ಸಮಸ್ಯೆ ಸಲಹೆ ಇದ್ರೂ ವಾಟ್ಸ್ಆಪ್ ಮೂಲಕ ಶಾಸಕರ ಕಚೇರಿಗೆ ನೇರವಾಗಿ ತಿಳಿಸಿ ಪರಿಹಾರ ಪಡೆಯುವ ನೂತನ ವ್ಯವಸ್ಥೆಯನ್ನು ಆರಂಭ ಮಾಡಲಾಗಿದೆ ಎಂದು ಶಾಸಕ ಎಸ್.ಎನ್. ಚನ್ನಬಸಪ್ಪ ತಿಳಿಸಿದರು. ಶಿವಮೊಗ್ಗದ ನಾಗರಿಕರು ಸಮಸ್ಯೆ ಹಂಚಿಕೊಳ್ಳಲು ಸ್ಮಾರ್ಟ್ ಶಿವಮೊಗ್ಗ ನಿಮ್ಮ ನುಡಿ ನಮ್ಮ ನಡೆ ಎಂಬ ವಾಟ್ಸ್ಆಪ್ ಹೆಲ್ಪ್ ಲೈನ್ ಆರಂಭಿಸಿದೆ. ಈ ಮೂಲಕ ನಗರದ ನಾಗರಿಕರು ತಮ್ಮ ಸಮಸ್ಯೆ ಹಾಗೂ ಸಲಹೆಗಳನ್ನು ಮೆಸೇಜ್ ಮೂಲಕ ನೀಡಬಹುದಾಗಿದೆ ಎಂದು ತಿಳಿಸಿದರು. ಇನ್ನು ಸಾರ್ವಜನಿಕರು ಮೊಬೈಲ್ ಸಂಖ್ಯೆ 9019901177 ಈ ವಾಟ್ಸ್ಆಪ್ ನಂಬರ್ಗೆ ತಮ್ಮ ಬಡಾವಣೆಯ ಸಮಸ್ಯೆ ಸಲಹೆಗಳ ಬಗ್ಗೆ ಮೆಸೇಜ್ ಮಾಡಬಹುದು. ನಂತರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಜನಪ್ರತಿನಿಧಿಗಳಿಂದ ಸೂಕ್ತ ಪರಿಹಾರ ದೊರೆಯಲಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ನಲ್ಲಿ ಸಲಹಾ ಪಟ್ಟಿಗೆ ಇಟ್ಟು ಅಲ್ಲಿಯೂ ಕೂಡ ಸಾರ್ವಜನಿಕರು ಮುಕ್ತವಾಗಿ ಮುಂದಿನ 5 ವರ್ಷ ಶಿವಮೊಗ್ಗ ನಗರ ಹೇಗೆ ಕಾಣಬೇಕು ಎಂಬ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ ಎಂದು ಚನ್ನಬಸಪ್ಪ ತಿಳಿಸಿದರು. ಗಾದ್ನೂರಿಗೆ ಹೋಗ್ತಾರೆ, ಮುಂಚೆ ಗಾದ್ನೂರು ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ರು, ಇವತ್ತು ಪರಿಸ್ಥಿತಿ ಬೇರೆ. ಸೊ ಹಾಗಾಗಿ ಆ ಥರದ ಏನಾರು ಒಂದಷ್ಟು ಸಂಗತಿಗಳು ಯೋಚನೆ ಮಾಡ್ಬೋದಾ? ಈ ಥರದ ಹಲವು ಸಂಗತಿಗಳ ಬಗ್ಗೆ ನಾಗರಿಕರ ಮನಸ್ಸಲ್ಲಿ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಹಾಗಾಗಿ ಆಗಷ್ಟು ಕೊನೆ ತನಕ ಅದನ್ನು ಯೋಚನೆ ಮಾಡಿದೆ. ಅದಾದಮೇಲೆ ಅವರನ್ನು ಒಂದ್ಸರಿ ಕರಿತೀವಿ, ಯಾರು ಹೇಳಿರ್ತಾರೆ ಒಂದು ಒಳ್ಳೆ ಸಲಹೆಗಳನ್ನು ಕೊಟ್ಟಿರ್ತಾರೆ ಅವ್ರ ಜೊತೆ ಕೂತ್ಕೊಂಡು ಡೈಲಾಗ್ ಮಾಡ್ತೀವಿ, ಅದನ್ನು ಇಂಪ್ಲಿಮೆಂಟ್ ಮುಂದಕ್ಕೆ ತೊಗೊಂಡೋಗೋ ದೃಷ್ಟಿಯಿಂದ ಅದು ಆಗುತ್ತೆ. ಸಮಸ್ಯೆಗಳೇನಾಗುತ್ತೆ ಅದನ್ನು ಯಾವ ಇದಕ್ಕೆ ಸಂಬಂಧಪಟ್ಟಿದ್ದು, ಕಾರ್ಪೊರೇಷನಿಗೆ ಸಂಬಂಧಪಟ್ಟಿದ್ದ, ತಹಸೀಲ್ದಾರಿಗೆ ಸಂಬಂಧಪಟ್ಟಿದ್ದ ಸಂಗತಿನ, ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟಿದ್ದ, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಏನಾರು ಇದೆಯಾ? ಸೊ ಇದಕ್ಕೆ ಪೂರ್ವಕ ಯಾವ ಇಲಾಖೆಗಳಿಗೆ ಸಂಬಂಧಪಡುತ್ತೆ. ಯಾಕಂದರೆ ಇವತ್ತು ಶಾಸಕರು ಅಂದಾಗ ಯೋಚನೆ ಮಾಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ರೊಟೀನ್ ಆ್ಯಕ್ಟಿವಿಟಿ ಹೇಳೋದ್ರ ಬದಲಾಗಿ ಇನ್ನೊಂದಷ್ಟು ಸಂಗತಿಗಳನ್ನು ಹೇಳ್ತಾರೆ ನಮಗೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯ ಮುಂದಕ್ಕೆ ತೊಗೊಂಡೋಗೋ ಪ್ರಯತ್ನ ನಾವು ಮಾಡಿದ್ದೀವಿ. ಒಂದು ಸಲಹೆ ಹೇಳಿದ್ರು ನಮ್ಮ ಅರುಣ್ ಅವರು. ಈಗಾಗಲೇ ಮೊದಲನೇ ಈಗಲೇ ನಾನು ಒಂದು ಅಭಿಪ್ರಾಯ ಕೊಡ್ತಾ ಇದ್ದೀನಿ, ಅದಕ್ಕೆ ಏನಾದ್ರು ಹೇಳ್ಬೋದು ಅಂತ. 14 ಕಿಲೋಮೀಟ್ರ್ ನಮಗೆ ಹತ್ತತ್ರ ನಮ್ಮದು ತುಂಗಾ ಮೇಲ್ದಂಡೆ ಪಕ್ಕದ ಒಳಗಡೆ ಇರೋಂಥ ಜಾಗ. ಕೆಲವು ಕಡೆಗೆ ದೊಡ್ಡದಾದಂಥ ಜಾಗ ಎಕರೆಗಟ್ಟಲೆ ಸಿಗುತ್ತೆ, ಕೆಲವು ಕಡೆ ಸೀಮಿತವಾದಂಥ ಜಾಗ ಸಿಗುತ್ತೆ. ಅದಕ್ಕೊಂದು ಕಲ್ಪನೆ ಸ್ಮಾರ್ಟ್ ಸಿಟಿಯಿಂದನೂ ಅದೊಂದು ಪ್ರಯತ್ನ ನಡೆದಿತ್ತು. ರೋಟರಿಯವ್ರ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ದೇನೆ. ಅವರೊಂದಷ್ಟು ಸಂಗತಿನ ಯೋಚನೆ ಮಾಡಿದ್ದಾರೆ. ಅವರಿಗಾಗಲೇ ಒಂದು ಕೆರೆ ಡೆವಲಪ್ ಮಾಡ್ತಿದ್ದಾರೆ, ಒಂದಷ್ಟು ಗಿಡಗಳನ್ನು ಹಾಕ್ತಾಯಿದ್ದಾರೆ. ನಾನು ಗಿಡ ಹಾಕಕ್ಕೆ ನಾನು ಕೂಡ ಹೋಗಿದ್ದೆ. ಶಾಲಾ ಮಕ್ಕಳಿಂದ ಜೊತೆಗೆ ಜೋಡಿಸ್ಕೊಂಡು ಆ ಕಾರ್ಯವನ್ನು ಅವ್ರು ಮಾಡ್ತಾಯಿದ್ದಾರೆ. ಅದನ್ನು 14 ಕಿಲೋಮೀಟರ್ ತನಕ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಒಂದು ಯೋಜನೆ ಸಿದ್ಧಪಡಿಸ್ತಾ ಇದ್ದೀವಿ. ಈಗಾಗಲೇ ಈ ಹಿಂದೂ ಕೂಡ ಈಶ್ವರಪ್ಪನವ್ರ ಅದ್ರ ಬಗ್ಗೆ ಭಾಳ ವಿಶೇಷವಾದಂಥ ಕಾಳಜಿ ವಹಿಸ್ಕೊಟ್ಟಿದ್ದು. ಹಾಗಾಗಿ ಅದನ್ನು ಮುಂದಕ್ಕೆ ತೊಗೊಂಡೋಗಂಥ ಕೆಲಸ ಈಗಾಗಲೇ ನಡೆಯುತ್ತೆ. ತುಂಗಾ ಮೇಲ್ದಂಡೆಯವರು ಈಗಾಗಲೇ ಏನು ಅದಕ್ಕೆ ಪ್ಲ್ಯಾನ್ ಮಾಡಿದ್ದು, ಅದನ್ನು ಸರ್ಕಾರದ ಜೊತೆ ಮಾತುಕತೆ ಮಾಡಬೇಕು ಅಂತ ಡೀಟೇಲ್ ತೊಗೊಂಡು ಒಂದು ಲೆಟ್ರ್ ಕೂಡ ರೆಡಿ ಮಾಡ್ಕೊಂಡು ಕೊಟ್ಟಿದ್ದೀವಿ. ಸೊ ಅದಾಗತ್ತೆ, ಸರಿ ಇದೆ. ಈ ಥರದ 16 ಸಂಗತಿಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಇದೊಂದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದೆ. ಎಲ್ಲರೂ ಒಟ್ಟಾಗಿ ಈ ಕಾರ್ಯವನ್ನು ಯಶಸ್ವಿ ಮಾಡ್ತೇವೆ. ಕಾರ್ಪೊರೇಟರ್ಸ್, ನಮ್ಮ ಆರ್ಗನೈಸೇಷನ್ ಜೊತೆಗೆ ಅಲ್ಲಿ ನಮ್ಮ ಬೂತಲ್ಲಿರುವಂಥ ಅನೇಕ ಸಂಗತಿಗಳಿದೆ. ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಸಂಘಟನೆ ಬಿಟ್ಟರೆ ನಾವು ಅಲ್ಲಿಂದ ಸಂಘಟನೆ ಇಲ್ಲದೆ ಅಲ್ಲಿಂದ ನಮಗೆ ಭಾಳ ವಿಶೇಷವಾದಂಥ ರೀತಿಯಲ್ಲಿ ನಮಗೆ